ಎವ್ರಿವಾನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತು ನಾನು ತೋರಿಸ್ತಿರೋ ಅಂಥ ರೆಸಿಪಿ ಬಂದುಬಿಟ್ಟು ಶಾವಿಗೆ ಉಪ್ಪಿಟ್ಟು. ವೆರಿ ಕ್ವಿಕ್ ರೆಸಿಪಿ. ಯಾರಿಗಾದರೂ ತುಂಬ ಆಫೀಸಿಗೆ ಟೈಮ್ ಆದಾಗ ಅಥವಾ ಏನೂ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲದೆ ಇದ್ದಾಗ ಆಚೆ ಹೊರಗಡೆ ಹೋಗಿ ಇಡ್ಲಿ ದೋಸೆ ಅಥವಾ ಚಿತ್ರಾನ್ನ ತಿನ್ನೋ ಬದಲು ಮನೇಲೇ ಒಂಚೂರು ಹೆಲ್ದಿಯಾಗಿ ಒಂದು 5 ನಿಮಿಷ ವೆರಿ ಕ್ವಿಕ್ಕಾಗಿ ಮಾಡ್ಕೊಳ್ಳೋಕ್ಕೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶಾವಿಗೆನ ಹುರ್ಕೋತೀನಿ. ಶಾವಿಗೆನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ನೋಡಿ ಶಾವಿಗೆ ಈ ಥರ ಆಗುತ್ತೆ. ನಿಮಗೆ ಕಾಣಿಸ್ತಿದೆಯಲ್ಲ, ಈ ಥರ ಆಗಬೇಕು. ಇವಾಗ ಇದನ್ನು ಒಂದು ಸಪ್ರೇಟ್ ಪ್ಲೇಟ್ಗೆ ತೆಗೆದಿಟ್ಕೋತೀನಿ. ಅದಾದಮೇಲೆ ನಾನು ಅದೇ ಬಾಣಲಿನ ಸ್ವಲ್ಪ ವಾಶ್ ಮಾಡಿ ಎತ್ಕೊಂಡಿದ್ದೀನಿ, ಯಾಕಂದರೆ ಅದು ಶಾವಿಗೆ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೀಗ ಮತ್ತೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಒಗ್ಗರಣೆಗೆ ನಾನು ಫಸ್ಟು ಸ್ವಲ್ಪ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಕಡಲೆಬೇಳೆನೂ ಸ್ವಲ್ಪ ಹುರ್ಕೋಬೇಕು. ಅದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ಹುರ್ಕೊಂಡಾದ್ಮೇಲೆ ನಾನು ಜೀರಿಗೆ, ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಒಗ್ಗರಣೆ ಹಾಕೋತೀನಿ. ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿನ ಹಾಕೋತೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು. ಈರುಳ್ಳಿ ಹುರ್ಕೋಬೇಕಾದ್ರೆ ಸ್ವಲ್ಪ ಸಾಲ್ಟ್ನೂ ಹಾಕ್ಕೊಳ್ಳಿ, ಯಾಕಂದರೆ ಉಪ್ಪಿಟ್ಟೆಲ್ಲ ವೆರಿ ಸಿಂಪಲ್ ಆಗಿರೋದ್ರಿಂದ ಈರುಳ್ಳಿ ಹುರಿಬೇಕಾದ್ರೆ ನಾವೇನು ಸಾಲ್ಟ್ ಹಾಕೋತೀವೋ ಅದು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ನಾನು ಎಲ್ಲ ವೀಡಿಯೋಸಲ್ಲೂ ಹೇಳ್ತಿರ್ತೀನಿ. ಹಾಗೆ ಉಪ್ಪು ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ಒಂದು ಸಣ್ಣ ಸೈಜಿನ ಟೊಮ್ಯಾಟೊ ತೊಗೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಬರೀ ಟಿಫನಿಗೆ ಮಾತ್ರ ಇಬ್ಬರಿಗೆ ಟಿಫನಿಗೆ ಆಗೋಷ್ಟು ಮಾಡ್ತಿರೋದ್ರಿಂದ ಎಲ್ಲ ಕಮ್ಮಿ ಕ್ವಾಂಟಿಟಿಲಿ ಹಾಕ್ಕೊಂಡಿದ್ದೀನಿ. ಇಫ್ ನೀವೇನಾದರೂ ಜಾಸ್ತಿ ಮಾಡ್ತೀನಿ ಅಂದರೆ ಖಂಡಿತ ಈರುಳ್ಳಿ ಟೊಮ್ಯಾಟೊ ಎಲ್ಲ ಜಾಸ್ತಿ ಹಾಕ್ಕೋಬೋದು. ಈ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಬಿಸಿನೀರನ್ನ ಹಾಕೋತಾ ಇದ್ದೀನಿ. ಬಿಸಿನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನ ಮತ್ತೆ ಹಾಕ್ಕೊಳ್ಳೋ ನೆಸೆಸಿಟಿ ಏನಿಲ್ಲ, ಯಾಕಂದರೆ ನಾನು ಒಗ್ಗರಣೆಲೇ ಉಪ್ಪನ್ನ ಹಾಕಿದ್ದೆ. ಅದಾದಮೇಲೆ ನೋಡಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಹುರಿದಿರೋಂಥ ಶಾವಿಗೆನ ತೊಗೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹೀಗಿರುತ್ತೆ, ಬಟ್ ಇದು ಇನ್ನೂ ಬೇಯಬೇಕು. ಇದು ನೀಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಇನ್ಫ್ಯಾಕ್ಟ್ ಇದು ವೆರಿ ಸಿಂಪಲ್ ರೆಸಿಪಿ, ಅದು ನಂಗೆ ಗೊತ್ತು. ಬಟ್ ನಾನು ಏನಕ್ಕೆ ಈ ರೆಸಿಪಿನ ತೋರಿಸ್ತಿದ್ದೀನಿ ಅಂದರೆ ನಂತರ ಆಫೀಸ್ ಗೋಯಿಂಗ್ ವುಮೆನ್ಸು ಮತ್ತು ಹಸ್ಬೆಂಡ್ಗೆ ಏನಾದರೂ ಕ್ವಿಕ್ಕಾಗಿ ಮಾಡಿಕೊಡ್ಬೇಕು ಅಂತ ಅನ್ನೋರು ಎಲ್ಲ ಟೈಮು ಎವ್ರಿ ಡೇ ಟಿಫನ್ನು ಫುಲ್ ಎಕ್ಸೈಟ್ಮೆಂಟಾಗೆ ಮಾಡೋಕ್ಕಾಗಲ್ಲ ಅಲ್ವಾ. ಒಂದೊಂದು ದಿವಸ ನಮಗೂ ಬೋರ್ ಆದಾಗ ಏನೂ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಈ ಥರ ಏನಾದರೂ ಬೇಗ ಆಗೋ ಥರ ಡಿಶ್ ಮಾಡ್ಕೋಬೋದು. ಸೊ ಅದು ನನಗೂ ಇನ್ಫ್ಯಾಕ್ಟ್ ಇನ್ ಕೇಸ್ ಏನಾದರೂ ಅಡುಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಸಮವ್ ಹಾಗೆ ಹೋಗೋಕ್ಕಾಗಲ್ವಲ್ಲ ನಾನು ಹಸ್ಬೆಂಡ್ ಇಬ್ಬರು ಆಫೀಸಿಗೆ. ಅದಕ್ಕೋಸ್ಕರ ಫಟಾಫಟ್ ಅಂತ ಏನಾಗುತ್ತೆ ಅದನ್ನು ಮಾಡ್ಕೊಳ್ತೀನಿ. ಆಗ ಆಗೋ ರೆಸಿಪಿನೇ ನಮ್ಮ ಮನೇಲಿ ಶಾವಿಗೆ ಬಾತು. ಸೊ ಅದಕ್ಕೆ ನಾನು ತೋರಿಸಿದ್ದೀನಿ. ನೋಡಿ ಇದೆಲ್ಲ ನೀಟಾಗಿ ಬೆಂದಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ಈ ವಿಡಿಯೋ ಖಂಡಿತ ನಂತರ ವರ್ಕಿಂಗ್ ವುಮೆನ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೋತೀನಿ, ಅಥವಾ ಹೊಸ್ದಾಗಿ ಅಡುಗೆ ಕಲಿತಿರೋರಿಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ. ಎಸ್, ಇದಾಗಿತ್ತು ಇವತ್ತಿನ ಸಿಂಪಲ್ ರೆಸಿಪಿ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗಿಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.